ಇವತ್ತು ಜಾಗತಿಕ ರಾಜಕಾರಣದಲ್ಲಿ ಒಂದು ದೊಡ್ಡ ಸುದ್ದಿ ಮಾಡ್ತಿರುವಂತಹ ಸುದ್ದಿ ಬಗ್ಗೆ ಮಾತನಾಡೋಣ. ಅಮೆರಿಕಾದಿಂದ ಭಾರತ ಹಾಗೂ ಚೀನಾಗೆ ಒಂದು ಗಂಭೀರವಾದಂತಹ ವಾರ್ನಿಂಗ್ ಬಂದಿದೆ. ರಷ್ಯಾ ಮೇಲೆ ಆರ್ಥಿಕ ಒತ್ತಡ ಹಾಕೋಕೆ ಅಮೆರಿಕ ಸೆನೆಟ್ ಈಗ ಹೊಸತೊಂದು ಕಠಿಣ ಮಸೂದೆಯನ್ನ ತರಲು ಸಜ್ಜಾಗಿದೆ. ಒಂದು ವೇಳೆ ಈ ಮಸೂದೆ ಕಂಪ್ಲೀಟ್ ಆಗಿ ಕಾನೂನಾದ್ರೆ ರಷ್ಯಾದಿಂದ ಕಚ್ಚಾ ತೈಲ ಮತ್ತು ಅನಿಲ ತಗೊಳ್ಳೋ ಭಾರತದಂತಹ ದೇಶಗಳ ಮೇಲೆ ಬರೋಬ್ಬರಿ 100% ಆಮದು ಸುಂಕ ಆದ್ರೆ ಟ್ಯಾಕ್ಸ್ ವಿಧಿಸುವ ಪವರ್ ಅಮೆರಿಕದ ಅಧ್ಯಕ್ಷರಿಗೆ ಸಿಗುತ್ತೆ. ರಾಯ್ಟರ್ಸ್ ಏಜೆನ್ಸಿ ಈ ವರದಿಯನ್ನ ಮಾಡಿದೆ. ಹಾಗಾದ್ರೆ ಇದರ ಅಸಲಿ ಕತೆ ಏನು? ಭಾರತದ ಮೇಲೆ ಇದು ಯಾವ ರೀತಿ ಎಫೆಕ್ಟ್ ಬೀರುತ್ತೆ? ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ. 2022ರಲ್ಲಿ ಉಕ್ರೇನ್ ಯುದ್ಧ ಶುರುವಾದಾಗ್ನಿಂದ ರಷ್ಯಾ ತೈಲ ನಮ್ಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ನಮ್ಮ ಕಂಪನಿಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನ ಆಮದು ಮಾಡಿಕೊಳ್ತಿವೆ. ಇದರಿಂದ ಭಾರತಕ್ಕೆ ಕಡಿಮೆ ವೆಚ್ಚದಲ್ಲಿ ಕಚ್ಚಾ ತೈಲ ಸಿಗ್ತಿರೋದ್ರಿಂದ ದೊಡ್ಡ ಲಾಭವೇ ಆಗ್ತಿದೆ ಅಂತಾನೆ ಹೇಳ್ಬಹುದು. ಆದ್ರೆ ಈಗ ಅಮೆರಿಕ ಸೆನೆಟ್ ನಲ್ಲಿ ಮಂಡಿಸಲಿರೋ ಈ ಮಸೂದೆ ಪ್ರಕಾರ ಭಾರತ, ಚೀನಾ, ಜಪಾನ್ ಹಾಗೂ ಯುರೋಪಿಯನ್ ಯೂನಿಯನ್ನ ಕೆಲವು ದೇಶಗಳು ರಷ್ಯಾದ ಇಂಧನವನ್ನ ಹೆಚ್ಚಾಗಿ ಕೊಂಡುಕೊಳ್ಳುವುದನ್ನ ನಿಲ್ಲಿಸಬೇಕು ಅನ್ನೋದೇ ಇವರ ಮುಖ್ಯ ಪ್ಲಾನ್. ರಷ್ಯಾದ ವಾರ್ ಎಫರ್ಟ್ಗೆ ಬರ್ತಿರೋ ಹಣದ ಒಳ ಅರಿವನ್ನ ಕಟ್ ಮಾಡೋದೇ ಅಮೆರಿಕದ ಈ ರಣತಂತ್ರದ ಉದ್ದೇಶ. ಆದ್ರೆ ಇಲ್ಲಿ ಒಂದು ವಿಷಯ ಗಮನಿಸಬೇಕಾದಂತದ್ದೇನೆಂದ್ರೆ ಇದು ಇಮಿಡಿಯೇಟ್ ಆಗಿ ಜಾರಿಗೆ ಬರ್ತಿಲ್ಲ. ಮಂಗಳವಾರ ಪ್ರಾಥಮಿಕ ಹಂತದ ವೋಟಿಂಗ್ ನಡೆಯಲಿದೆ. ಆಮೇಲೆ ಸೆನೆಟ್ ಹಾಗೂ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಎರಡರಲ್ಲೂ ಪಾಸ್ ಆಗ್ಬೇಕು. ಕೊನೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಪ್ರೂವಲ್ ಕೂಡ ಸಿಕ್ಕಿದ ಮೇಲೆ ಇದು ಕಾನೂನಾಗತ್ತೆ. ಅಂದ್ರೆ ಸುಂಕ ವಿಧಿಸೋದೇ ಬೇಡ್ವಾ ಅನ್ನೋ ಅಂತಿಮ ಡಿಸಿಷನ್ ಅಧ್ಯಕ್ಷರ ಕೈಯಲ್ಲೇ ಇರುತ್ತೆ ಅಂತ ಕೇಳಿ ಬಂದಿದೆ. ಈ ಮಸೂದೆಗೆ ಲಿಂಡ್ಸೆ ಓ ಗ್ರಹಂ ಸ್ಯಾಂಕ್ಷನಿಂಗ್ ರಷ್ಯಾ ಅಂಡ್ ಇರಾನ್ ಆಕ್ಟ್ 2006 ಅಂತ ಹೆಸರಿಟ್ಟಿದ್ದಾರೆ. ರಷ್ಯಾ ಜೊತೆಗೆ ಇರಾನ್ ವಿರುದ್ಧದ ನಿರ್ಬಂಧಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ಆದ್ರೆ ಈ ಮಸೂದೆಗೆ ಅಷ್ಟು ಈಸಿಯಾಗಿ ಗ್ರೀನ್ ಸಿಗ್ನಲ್ ಸಿಗೋದು ಡೌಟ್. ಯಾಕಂದ್ರೆ ಡೆಮೊಕ್ರೆಟಿಕ್ ಪಕ್ಷದ ಕೆಲವು ಸಂಸದರು ಇದಕ್ಕೆ ಬಲವಾದ ಅಪೋಸಿಷನ್ ಅನ್ನ ಮಾಡ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷರಿಗೆ ಇಷ್ಟು ದೊಡ್ಡ ಮಟ್ಟದ ಸುಂಕ ವಿಧಿಸುವಂತಹ ಅಧಿಕಾರ ಕೊಟ್ರೆ ಅದು ಅಮೆರಿಕದ ಮಿತ್ರ ರಾಷ್ಟ್ರಗಳ ಜೊತೆಗಿನ ಸಂಬಂಧವನ್ನೇ ಹದಗೆಡಿಸಬಹುದು. ಜೊತೆಗೆ ಅಮೆರಿಕದಲ್ಲೇ ತೈಲ ಮತ್ತು ಇಂಧನ ಬೆಲೆ ಹೆಚ್ಚಾಗಿ ಅಲ್ಲಿನ ಗ್ರಾಹಕರ ಮೇಲೂ ಹೊರೆ ಬೀಳುತ್ತೆ ಅನ್ನೋ ದೊಡ್ಡ ಆತಂಕ ವ್ಯಕ್ತವಾಗಿದೆ.